ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ದತ್ತಾಂಶಗಳ ನಿರ್ವಹಣೆ ಅಧ್ಯಾಯದ 32ನೇ ಪ್ರಶ್ನೆಯನ್ನ ಗಮನಿಸಿ. ಕೆಳಗೆ ಕಾಣಿಸಿರುವ ಚಿಕ್ಕ ಮುಳ್ಳನ್ನ ತಿರುಗಿಸಿದಾಗ ಸಾಧ್ಯವಿರುವ ಫಲಿತಾಂಶಗಳನ್ನ ಬರೆಯಿರಿ. ಓಕೆ, ಸೊ ಇಲ್ಲಿ ಚಿತ್ರವನ್ನ ಗಮನಿಸಿ. ವೃತ್ತಾಕಾರದ ಚಕ್ರವನ್ನ ಗಮನಿಸಿದಾಗ ಅದು 3 ಭಾಗಗಳನ್ನ ಒಳಗೊಂಡಿದೆ. ಎ, ಬಿ, ಸಿ ಅಂತ ಬರೆದಿದ್ದಾರೆ. 3 ಭಾಗಗಳಿದೆ. ಓಕೆ, ಸೊ ನೀವು ಈಗ ಚಕ್ರದ ಮುಳ್ಳನ್ನ ತಿರುಗಿಸಿದಾಗ ಸೊ ಇಲ್ಲಿ ಯಾವ್ಯಾವ ರೀತಿಯಲ್ಲಿ ಬರುವಂತಹ ಸಾಧ್ಯತೆಗಳಿವೆ ಫಲಿತಾಂಶಗಳು? ಈ ಮುಳ್ಳು ಹೋಗಿ ಎಗೆ ನಿಲ್ಬೋದು, ನೆಕ್ಸ್ಟ್ ಟೈಮ್ ತಿರುಗಿಸಿದಾಗ ಬಿಗೆ ಹೋಗಿ ನಿಲ್ಬೋದು, ಇನ್ನೊಂದು ಟೈಮ್ ತಿರುಗಿಸಿದಾಗ ಸಿಗೆ ಹೋಗಿ ನಿಲ್ಬೋದು. ಹಾಗಾದ್ರೆ ಇಲ್ಲಿ ಮುಳ್ಳನ್ನ ತಿರುಗಿಸಿದಾಗ ಬರಬಹುದಾದ ಒಟ್ಟು ಸಾಧ್ಯತೆಗಳು ಎ, ಬಿ, ಸಿ. ಸಾಧ್ಯವಿರುವ ಫಲಿತಾಂಶಗಳನ್ನ ಬರಿಬೇಕು. ಎ, ಬಿ, ಸಿ ಆಗಿದೆ. ಒಟ್ಟು ಫಲಿತಗಳ ಸಂಖ್ಯೆ ಎಷ್ಟಾಗತ್ತೆ? 3 ಆಗುತ್ತೆ. ಓಕೆ, ಥ್ಯಾಂಕ್ ಯು.